ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನ ಆಸನ್ ಕನ್ನಡ ವ್ಲಾಗ್ಸ್. ನಾನು ಸಿಂಚನ. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಅಪ್ಪ ಈ ಥರ ಹೇಳೇ ತುಂಬ ದಿನ ಆಗಿತ್ತು, ವ್ಲಾಗು ಮಾಡೇ ಇರಲಿಲ್ಲ. ಯಾಕೋ ಒಂದು ಸ್ವಲ್ಪ ಬೇಜಾರಿತ್ತು, ಅದಕ್ಕೋಸ್ಕರ. ಸೊ ಇದು ಮಂಗಳವಾರದ ವ್ಲಾಗ್. ಮಂಗಳವಾರ ಬೆಳಗ್ಗೆ ಮಳೆ ಬರ್ತಾ ಇದೆ, ನೋಡ್ತಾ ಇರ್ಬೋದು ನೀವು ಫುಲ್ಲು. ಇನ್ನೂ ಒಂಥರ ವಾತಾವರಣವೂ ಕೂಡ ತುಂಬಾ ಚಿಲ್ಲಾಗಿತ್ತಂತ ಹೇಳ್ಬೋದು. ಮಳೆ ಬರ್ತಾ ಇತ್ತು. ಸೊ 6 ಗಂಟೆ 6:30 8 ಗಂಟೆ ಗಂಟ ಮಳೆ ಬರ್ತಾಯಿತ್ತು. ಸೊ ನಾನು ಎದ್ದಿದ್ದೆ. ಸೊ ನಮ್ಮ ಗವಿನೂ ಕೂಡ ನನ್ನ ಜೊತೆನೇ ಎದ್ಬಿಡ್ತಾನೆ. ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದ್ರೆ ಒಂಥರ ಬೇಜಾರು ಅನಿಸುತ್ತೆ. ಬೆಳಗ್ಗೆ ಏಳಬೇಕು, ತಿಂಡಿ ಮಾಡಬೇಕು, ಸ್ಕೂಲಿಗೆ ಕಳಿಸ್ಬೇಕು. ಓಫ್, ನಾನೊಬ್ಬಳೇ ಅಲ್ಲ, ಎಲ್ಲ ತಾಯಂದಿರಿಗೂ ಇದು ಇದ್ದೇ ಇರುತ್ತೆ, ಏನು ಮಾಡೋಂಗಿಲ್ಲ. ಸೊ ತುಂಬ ದಿನ ಆಯಿತು ವ್ಲಾಗ್ಸ್ ಮಾಡಿ, ಸ್ವಲ್ಪ ಬೇಜಾರಾಗಿತ್ತು, ಹಂಗಾಗಿ ಮಾಡೋಕ್ಕಾಗಲಿಲ್ಲ. ಸೊ ಗವಿನೂ ಇರ್ತಾನೆ ಮನೇಲಿ, ಅವ್ನು ಇಟ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ. ಬಾಗಿಲೆಲ್ಲನೂ ತೊಳೆದು ನೀಟಾಗಿ ನಾನು ಬ್ರಷ್ ಮಾಡಿ ಫೇಸ್ ವಾಶ್ ಮಾಡ್ಕೊಂಬಂದೆ. ಸೊ ನಾನು ಫೇಸ್ ವಾಶ್ ಮಾಡಿದ್ಮೇಲೆ ನಾನು ಹೇಗೆ ನನ್ನ ಸ್ಕಿನ್ ಅಂದರೆ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂತ ನಾನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ಸೆಟಾಫಿಲ್ ಫೇಸ್ ವಾಶ್ ತೊಗೊಂಡು ಫೇಸ್ ವಾಶ್ ಮಾಡಿಕೊಂಡೆ. ನೆಕ್ಸ್ಟು ನಾನು ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ಟೋನರ್ನ ಯೂಸ್ ಮಾಡ್ತಾಯಿದ್ದೀನಿ. ಸುಮಾರು ವರ್ಷದಿಂದನೇ ಯೂಸ್ ಮಾಡ್ತಾಯಿದ್ದೀನಿ, ಬಟ್ ಇದೇನು ನನಗೆ ಯೂಸ್ ಅನ್ನಿಸ್ಲಿಲ್ಲ. ಸೊ ಸ್ವಲ್ಪ ಇತ್ತು ಬಾಟಲಲ್ಲಿ, ಅದು ಖಾಲಿ ಆದಮೇಲೆ ಬೇರೆ ತೊಗೋಣ ಅಂದ್ಕೊಂಡಿದ್ದೀನಿ. ಸೊ ಅದು ಸ್ವಲ್ಪ ಟೋನರ್ ಸ್ವಲ್ಪ ನೀಟಾಗಿ ಡ್ರೈ ಆಗಬೇಕು ಫೇಸಲ್ಲಿ. ಅದು ಡ್ರೈ ಆಗಲಿ, ಒಂದು 2 to 3 ಮಿನಿಟ್ಸ್ ಬೇಕು ಅದು ಡ್ರೈ ಆಗೋದಕ್ಕೆ. ಅದು ಡ್ರೈ ಆಗಲಿ. ಸೊ ನೆಕ್ಸ್ಟು ನಾನಿಲ್ಲಿ ಪಾಂಡ್ಸ್ ಬ್ರೈಟ್ ಬ್ಯೂಟಿ ಅವ್ರದ್ದು ಸೆರಮ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ನೋಡ್ತಾ ಇರ್ಬೋದು, ಆಲ್ರೆಡಿ ಬಾಟಲ್ಲು ಫುಲ್ಲು ಒಂದು ಸ್ವಲ್ಪ ಇದೆ ಅಷ್ಟೇ. ಸೊ ಪಾಂಡ್ಸ್ ಬ್ರೈಟ್ ಬ್ಯೂಟಿ ಅವ್ರದ್ದು ಸೆರಮ್ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ನಾನು ಬೆಳಗ್ಗೆ ಹೊತ್ತು ಮತ್ತು ನೈಟ್ ಮಲ್ಕೊಬೇಕಾದ್ರೆ ಫೇಸ್ ವಾಶ್ ಮಾಡಿ ಬರೀ ಸೆರಮ್ ಹಾಕ್ಕೊತೀನಿ ಅಷ್ಟೇ. ಚೆನ್ನಾಗಿದೆ ಅನ್ನಿಸ್ತು. ಒಂದು ಒಳ್ಳೆ ರಿಸಲ್ಟು ಕೂಡ ಬರ್ತಾಯಿದೆ, ಅಂದರೆ ಫೇಸಲ್ಲಿ ಒಂದು ಸ್ವಲ್ಪ ಗ್ಲೋಯಿಂಗ್ ಬರ್ತಾಯಿದೆ ಅಂತ ಅನ್ನಿಸ್ತು ನನಗೆ. ಸೊ ಕಿಟಕಿ ಓಪನ್ ಇರೋದ್ರಿಂದ ಕಿಟಕಿ ಬೆಳಕು ಹಾಗೆ ಡೈರೆಕ್ಟಾಗಿ ಫೋನ್ಗೆ ಬರ್ತಾಯಿದೆ, ಹಂಗಾಗಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊತೀನಿ. ನಾನು ಕ್ಯಾಮ್ರಾ ನೋಡ್ತಾ ಇರಲಿಲ್ಲ, ಮಿರರ್ ನೋಡ್ತಾ ಇದ್ದೆ. ಸೊ ಹಂಗಾಗಿ ಸ್ವಲ್ಪ ಚೆನ್ನಾಗಿ ಬಂದಿಲ್ಲ. ಸೊ ನೆಕ್ಸ್ಟು ನಾನು ಸೆರಮ್ನ ಕೂಡ ನೀಟಾಗಿ ಹಚ್ಕೊಳ್ತಾ ಇದ್ದೀನಿ. ಹಚ್ಕೊಂಡು ಸುಮ್ಮನೆ ಹಾಗೆ ಫೇಸ್ ಮೇಲೆ ಅದು ನೀಟಾಗಿ ಫೇಸು ಅಬ್ಸರ್ವ್ ಆಗಬೇಕು, ನಾವು ಏನು ಹಚ್ಚಿದ್ರೂ ಕೂಡ. ಅದಕ್ಕೋಸ್ಕರ ಒಂದು 2 to 3 ಸೆಕೆಂಡ್ಸ್ ಬಿಟ್ಬಿಟ್ಟು ಅದು ಅಬ್ಸರ್ವ್ ಆಗೋಕ್ಕೆ ಬಿಟ್ಬಿಟ್ಟು ನೆಕ್ಸ್ಟು ನಾನು ಸೆಟಾಫಿಲ್ ಅವ್ರದ್ದು ಮಾಯಿಶ್ಚರೈಸರ್ ಹಚ್ಕೊತಾ ಇದ್ದೀನಿ. ಇದಂತೂ ಬೆಸ್ಟ್ ಮಾಯಿಶ್ಚರೈಸರ್ ಅಂತ ಹೇಳ್ಬೋದು ಡ್ರೈ ಸ್ಕಿನ್ನವ್ರಿಗೆ ಇದು ತುಂಬ 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 ಒಂಥರ ಆಯಿಲಿ ಟೈಪ್ ಅನಿಸುತ್ತೆ. ಸ್ವಲ್ಪ ಯೂಸ್ ಮಾಡಬೇಕು, ಅದಕ್ಕೆ ನಾನು ಸ್ವಲ್ಪನೇ ಯೂಸ್ ಮಾಡಿದ್ದೀನಿ. ಅಡ್ವಾನ್ಸ್ಡ್ ಮಾಯಿಶ್ಚರೈಸರ್ ಆಗಿರೋದ್ರಿಂದ ಇದು ನಾನು ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇದು ಹಚ್ಚಿದ ತಕ್ಷಣ ಏನೋ ಒಂಥರ ಸ್ಕಿನ್ನಲ್ಲಿ ಗ್ಲೋ ಬರ್ತಾಯಿದೆ, ಏನೋ ಒಂಥರ ಗ್ಲೋ ಥರ ಕಾಣಿಸುತ್ತೆ ಸ್ಕಿನ್ನಲ್ಲಿ. ನನಗೆ ಅದ್ರ ಅನುಭವ ಆಗಿದೆ. ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಸೆಟಾಫಿಲ್ ಮಾಯಿಶ್ಚರೈಸರು. ಸೆಟಾಫಿಲ್ಗೆ ತುಂಬ ರೇಟಿಂಗ್ಸ್ ಇದೆ, ನಿಮಗೆಲ್ಲ ಗೊತ್ತು ಆಲ್ರೆಡಿ. ಸೊ ನೆಕ್ಸ್ಟು ನಾನು ಮಾಯಿಶ್ಚರೈಸರು ಕೂಡ ಸ್ಕಿನ್ನಿಗೆ ಅಬ್ಸರ್ವ್ ಆದಮೇಲೆ ನಾನು ಅಕ್ವಾಲಾಜಿಕಾದು ಸನ್ಸ್ಕ್ರೀನ್ ಹಚ್ತಾ ಇದ್ದೀನಿ. ಸೊ ಅಕ್ವಾಲಾಜಿಕಾದು ಸನ್ಸ್ಕ್ರೀನು ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ, ಸ್ಕಿನ್ ಮೇಲೆ ಏನೂ ಪ್ರಾಬ್ಲಮ್ ಆಗಿಲ್ಲ. ಕೆಲವರಿಗೆ ಇರಿಟೇಷನ್ ಆಗುತ್ತೆ, ಕೆಲವರಿಗೆ ಕಡಿತ, ಆ ಥರ ಏನೂ ನನಗಾಗಿಲ್ಲ. ನನ್ನ ಸ್ಕಿನ್ನಿಗೆ ಅದು ನಂದು ಡ್ರೈ ಸ್ಕಿನ್ ಆಗಿರೋದರಿಂದ ಅದು ಅಡ್ಜಸ್ಟ್ ಆಗಿದೆ ಅಂತ ನಾನು ಅಂದ್ಕೊತೀನಿ. ತುಂಬ ಚೆನ್ನಾಗಿದೆ ಅದು ಅಕ್ವಾಲಾಜಿಕಾ. ಸೊ ಅದಕ್ಕೋಸ್ಕರ ತೊಗೊಂಡೆ. ಸೊ ನಾನು ಸನ್ಸ್ಕ್ರೀನ್ನ ಹಾಕ್ಕೊಂಡಿದ್ದೀನಿ. ನಾನು ವಿಸ್ಮಯಿಂಗ್ ವಿಡಿಯೋ ಮಾಡು ಅಂತ ಹೇಳಿದ್ರೆ ಅವಳು ಸರಿಯಾಗಿ ಮಾಡಿಲ್ಲ. ಆಮೇಲೆ ಅಮ್ಮ ಕಪ್ ಕಾಣಿಸ್ತಿದೆ, ಕತ್ಲೆ ಥರ ಕಾಣಿಸ್ತಾ ಇದೆ ಅಂತ ಹೇಳಿದರು. ಆಮೇಲೆ ನಾನು ಓಕೆ ಅಂತ ಹೇಳಿಬಿಟ್ಟು ಫ್ಲ್ಯಾಶ್ ಲೈಟ್ ಆನ್ ಮಾಡಿಕೊಟ್ಟೆ. ಇದು ಕಿಟಕಿದು ಬೆಳಕು ಡೈರೆಕ್ಟ್ ಫೋನ್ ಮೇಲೆ ಬೀಳ್ತಾ ಇತ್ತು, ಹಾಗಾಗಿ ಫೇಸ್ ಮೇಲೂ ಬೀಳ್ತಾ ಇತ್ತು, ಹಾಗಾಗಿ ಸ್ವಲ್ಪ ವಿಡಿಯೋ ಚೆನ್ನಾಗಿ ಬಂದಿಲ್ಲ. ನಂಗೆ ವಿಸ್ಮಯ ಏನು ಹೇಳೋದಿಲ್ಲ, ವಿಡಿಯೋ ಮಾಡ್ಕೊ ಅಂತ ಹೇಳಿದ್ರೆ ಜಸ್ಟ್ ವಿಡಿಯೋ ಮಾಡ್ಕೊ ಅಂತಾಳೆ ಅಷ್ಟೇ. ಚೆನ್ನಾಗಿ ಬರ್ತಾ ಇಲ್ವೋ ಏನು ಹೇಳೋದಿಲ್ಲ. ಸೊ ನೆಕ್ಸ್ಟು ನಾನು ಪಾಂಡ್ಸ್ ಬ್ರೈಟ್ ಬ್ಯೂಟಿ ಅವ್ರದ್ದು ಡೇ ಕ್ರೀಮ್ನ
ಹಚ್ಕೊತಾ ಇದ್ದೀನಿ. ಸನ್ಸ್ಕ್ರೀನೇ ಸಾಕು, ಬೇಕು ಅಂದರೆ ಡೇ ಕ್ರೀಮ್ ಹಚ್ಕೊಳ್ಳಿ. ಮತ್ತು ಇದು ಡ್ರೈ ಸ್ಕಿನ್ನವ್ರಿಗೆ ಸ್ವಲ್ಪ ಪ್ಯಾಚಿ ಥರ ಆಗುತ್ತೆ, ಅದಕ್ಕೆ ಫಸ್ಟು ಮಾಯ್ಶ್ಚರೈಸರ್ ಹಚ್ಕೊಬೇಕು. ನಾನು ಪರ್ಪಲಲ್ಲಿ ಚೆಕ್ ಮಾಡಿದಾಗ ಆಲ್ ಸ್ಕಿನ್ ಟೈಪ್ ಅಂತಲೇ ಇತ್ತು. ಇದು ಡ್ರೈ ಸ್ಕಿನ್ನಿಗೂ ಮ್ಯಾಚ್ ಆಗುತ್ತೆ, ಸ್ವಲ್ಪ ಅಮೌಂಟಲ್ಲಿ ನಾವು ಕ್ರೀಮ್ನ ತೊಗೋಬೇಕು. ಆಯಿಲಿ ಸ್ಕಿನ್ನವ್ರಿಗೂ ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ನನಗಂತೂ ನಂದು ಡ್ರೈ ಸ್ಕಿನ್ನು, ನನಗೆ ಇದು ಮ್ಯಾಚ್ ಆಗಿದೆ. ಸೊ ಚೆನ್ನಾಗಿ ನನಗೆ ಸ್ಕಿನ್ನಲ್ಲಿ ಗ್ಲೋ ಕಾಣಿಸ್ತಾ ಇದೆ. ಸ್ಕಿನ್ನಲ್ಲಿ ಸ್ವಲ್ಪ ಈ ಕಲೆಗಳೆಲ್ಲ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಇಷ್ಟೇ, ನಾನು ಇನ್ನೇನು ಹಚ್ಚಲ್ಲ, ಲಿಪ್ ಬಾಮ್ ಹಚ್ಚಿಟ್ರೆ ಅಷ್ಟೇ ಮುಗೀತು. ನೀವೀಗ ನನ್ನ ಫೇಸ್ ನೋಡ್ತಾ ಇರ್ಬೋದು. ಎಲ್ಲಾದರೂ ಹೊರ್ಗಡೆ ಹೋದರೆ ಜಸ್ಟ್ ಮೇಲ್ಗಡೆ ಕಾಂಪ್ಯಾಕ್ಟ್ ಪೌಡ್ರನ್ನ ಹಚ್ಕೊಂಡು ಮತ್ತು ಸೆಟ್ಟಿಂಗ್ ಸ್ಪ್ರೇನ ಹಾಕ್ಕೊತೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ನಾನು ಯೂಸ್ ಮಾಡಲ್ಲ. ಫೌಂಡೇಶನ್ನು ಯೂಸ್ ಮಾಡ್ತಾ ಇಲ್ಲ, ಮುಂದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ನೆಕ್ಸ್ಟು ನಾನು ಸೆಟಾಫಿಲ್ ಫೇಸ್ ವಾಶ್ ಮಾಡಿ ಟೋನರ್ ಹಾಕ್ಕೊತೀನಿ, ನೆಕ್ಸ್ಟು ಸೆರಮ್ ಹಾಕ್ಕೊತೀನಿ, ಅದ್ರ ನೆಕ್ಸ್ಟು ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನು, ಅದ್ರ ನೆಕ್ಸ್ಟು ಡೇ ಕ್ರೀಮ್ನ ಹಾಕ್ಕೊತೀನಿ. ಇದನ್ನೆಲ್ಲ ನಾನು ನನ್ನ ಸ್ಕಿನ್ ಅಂದರೆ ನನಗೆ ಡ್ರೈ ಸ್ಕಿನ್ನು, ಅದಕ್ಕೋಸ್ಕರ ನನ್ನ ಡ್ರೈ ಸ್ಕಿನ್ನ ನೋಡಿ ನಾನು ಈ ಪ್ರಾಡಕ್ಟ್ಗಳನ್ನ ತೊಗೊಂಡಿರೋದು. ನೀವು ನಿಮ್ಮ ಸ್ಕಿನ್ ಡ್ರೈನೋ, ನಾರ್ಮಲ್ಲೋ, ಸೆನ್ಸಿಟಿವೋ ಅಥವಾ ಆಯಿಲಿನೋ, ಇದೆಲ್ಲನೂ ನಿಮ್ಮ ಸ್ಕಿನ್ನಿಗೆ ಡಿಪೆಂಡ್ ಆಗಿ ತೊಗೋಬೇಕಾಗುತ್ತೆ. ನಾನು ಇದನ್ನೇ ತೊಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡಲ್ಲ, ಇದು ಡ್ರೈ ಸ್ಕಿನ್ ಕೇರ್ಗಷ್ಟೇ. ಸೊ ನೆಕ್ಸ್ಟು ಅಡುಗೆ ಮನೆಗೆ ಬಂದು ನೀರನ್ನ ಕಾಯೋಕೆ ಇಟ್ಕೊಂಡೆ. ಸೊ ನೀರನ್ನ ಕಾಯೋಕೆ ಇಟ್ಕೊಂಡು ಒಂದು ಲೋಟ ಬಿಸಿನೀರು ಕುಡಿಯೋಣ ಅಂತ ಹೇಳಿ ಬಿಸಿನೀರನ್ನ ಲೋಟಕ್ಕೆ ಹಾಕ್ಕೊತಾ ಇದ್ದೀನಿ. ಸೊ ನಾನು ಬಿಸಿನೀರಿಗೆ 1 ಚಮಚ ತುಪ್ಪನ ಹಾಕ್ಕೊಂಡು ಕುಡಿತೀನಿ. ತುಪ್ಪ ಬಿಸಿನೀರಿಗೆ ಅಂದರೆ ಬಿಸಿನೀರಂದರೆ ಸುಡ್ತಾ ಇರೋದಲ್ಲ, ಉಗುರು ಬೆಚ್ಚಗಿರೋ ನೀರಿಗೆ 1 ಚಮಚನ ತುಪ್ಪನ ಹಾಕ್ಕೊಂಡು ಕುಡಿಯೋದ್ರಿಂದ ನಮ್ಮ ಸ್ಕಿನ್ನು ಗ್ಲೋ ಬರುತ್ತೆ. ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕು, ನಮ್ಮ ಸ್ಕಿನ್ ಗ್ಲೋ ಬರುತ್ತೆ ಮತ್ತು ನಮ್ಮ ಜೀರ್ಣಶಕ್ತಿನೂ ಕೂಡ ಹೆಚ್ಚಿಸುತ್ತೆ ಅಂತ ಹೇಳ್ಬೋದು. ಬಿಸಿನೀರಿಗೆ ತುಪ್ಪ ಹಾಕಿ ಕುಡಿಯೋಕೆ ಕೆಲವ್ರಿಗೆ ಇಷ್ಟ ಆಗಲ್ಲ, ಹಂಗಿರೋರು ಬೇಕಾದರೆ ಡೈರೆಕ್ಟಾಗಿ 1 ಚಮಚ ತುಪ್ಪನ ನೀವು ತಿನ್ಬೋದು. ಖಾಲಿ ಹೊಟ್ಟೆಲಿ ನೀವು ಎದ್ದ ತಕ್ಷಣ ಬ್ರಷ್ ಎಲ್ಲ ಮಾಡಾದಮೇಲೆ 1 ಚಮಚ ಹಾಗೇ ತುಪ್ಪನ ತಿನ್ನಿ. ಇಲ್ದಿದ್ರೆ ಬಿಸಿನೀರಿಗೆ ಹಾಕ್ಕೊಂಡು ಕುಡಿತೀವಿ ಓಕೆ ಅನ್ನೋದಾದರೆ ಬಿಸಿನೀರಿಗೆ ಹಾಕ್ಕೊಂಡು ಕುಡೀರಿ. ಇದರಿಂದ ಸ್ಕಿನ್ನು ನಿಜವಾಗ್ಲೂ ಗ್ಲೋ ಬರುತ್ತೆ. ನಾನು ಒಂದು 15 ಡೇಸಿಂದ ಇದು ಮಾಡ್ತಾಯಿದ್ದೀನಿ. ನನ್ನ ಸ್ಕಿನ್ ಚೇಂಜಸ್ಸು ನನಗೆ ಗೊತ್ತಾಗ್ತಾ ಇದೆ. ಸೊ ಗ್ಲೋ ಬರುತ್ತೆ, ಇದು 100% ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ನಾನಿವಾಗ ಬಿಸಿನೀರನ್ನ ಕುಡಿತಾ ಇದ್ದೆ. ಸಿಪ್ ಬೈ ಸಿಪ್ ಕುಡಿಬೇಕು, ಒಂದೇ ಸಲ ಕುಡಿಬಾರ್ದು. ಸೊ ನಾನು ಸಿಪ್ ಮಾಡ್ಕೊಂಡು ಕುಡಿತಾ ಇದ್ದೆ. ಮತ್ತು ಇನ್ನೊಂದೇನಂತ ಅಂದರೆ ಬಿಸಿನೀರು ಎಲ್ಲದಕ್ಕೂ ಒಳ್ಳೆಯದೇ. ಬೆಳಗ್ಗೆ ಅಂದರೆ ಬಿಸಿನೀರು ಅಂದರೆ ತುಂಬ ಸುಡ್ತಾ ಇರೋ ಬಿಸಿನೀರಲ್ಲ, ಉಗುರು ಬೆಚ್ಚಗಿರ್ಬೇಕಷ್ಟೇ. ತುಂಬ ಸುಡೋದನ್ನ ಕುಡಿಬೇಡಿ, ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಉಗುರು ಬೆಚ್ಚಗಿರೋ ನೀರನ್ನ ನೀವು ಕುಡೀರಿ. ನೆಕ್ಸ್ಟು ಹಾಲು ಕಾಯಿಸ್ಕೊತಾ ಇದ್ದೆ. ವಿಸ್ಮಯ್ಗೆ ಮತ್ತು ಗವಿಗೆ ಬೂಸ್ಟ್ ಕೊಡ್ತೀನಿ. ಸೊ ನೆಕ್ಸ್ಟು ನಾನು ರಾಗಿ ಮಾಲ್ಟ್ ಕುಡಿಯೋಣ ಅಂತ ಹೇಳಿ ರಾಗಿ ಮಾಲ್ಟನ್ನ ಮಾಡ್ಕೊತಾ ಇದ್ದೆ. ಗವಿಗೆ ಮತ್ತು ವಿಸ್ಮಯ್ಗೆ ಹಾಲು ರೆಡಿ ಮಾಡಿದ್ದೆ, ನಾನು ರಾಗಿ ಮಾಲ್ಟನ್ನ ರೆಡಿ ಮಾಡ್ಕೊಂಡಿದ್ದೆ. ಗವಿ ಕುಡಿಯೋದು ಇಷ್ಟು ದೊಡ್ಡ ಲೋಟದಲ್ಲಿ ಅವ್ನು ಕುಡಿಯೋದೇ 1/4 ಲೋಟ ಅಷ್ಟೇ, ಅಷ್ಟು ಕುಡಿಯೋಲ್ಲ, ಅದನ್ನು ಬೇಡ ಅಂತ ಹೇಳ್ಬಿಡ್ತಾನೆ. ನಾನು ಯಾಕಂದರೆ ಅವ್ನಿಗೆ ಫೀಡಿಂಗ್ ಮಾಡ್ತಾಯಿದ್ದೀನಿ, ಅದ ಕಾರಣ ಅವನು ಜಾಸ್ತಿ ಹಾಲು ಕುಡಿಯೋದಿಲ್ಲ. ಇದು ಬೆಳ್ಳಿ ಲೋಟ ಸುಮ್ಮನೆ ಹಾಗೆ ತೆಗ್ದಿಟ್ಬಿಟ್ಟಿದ್ದೆ. ಸುಮ್ಮನೆ ಯಾಕೆ ಇಡಬೇಕು, ದುಡ್ಡು ಕೊಟ್ಟೆ ತಂದಿದ್ದೀವಲ್ಲ, ಅವನೇ ಕುಡಿಲ್ಲ, ಅವನಿಗೋಸ್ಕರನೇ ತಂದಿದ್ದಲ್ವ, ಅವನೇ ಹಾಲು ಕುಡಿಲಿ ಅದರಲ್ಲಿ ಅಂತ ಅದರಲ್ಲೇ ಕುಡಿಸ್ತಾ ಇದ್ದೀನಿ. ಸೊ ಗವಿ ಮತ್ತು ವಿಸ್ಮಯ ಇಬ್ಬರಿಗೂ ನಾನು ಹಾಲು ಕೊಟ್ಬಿಟ್ಟು ನಾನು ರಾಗಿ ಮಾಲ್ಟನ್ನ ಕುಡಿದೆ. ಸೊ ನೆಕ್ಸ್ಟು ಮನೆ ಹತ್ರ ಇಲ್ಲೇ ಪನ್ನೀರ್ ಬಂದಿದ್ದರು, ಪನ್ನೀರನ್ನ ತೊಗೊಂಡಿದ್ದೆ. ಇದು ಬಂದುಬಿಟ್ಟು ಎಷ್ಟು ಗ್ರಾಮ್ಸು 200 ಗ್ರಾಮ್ಸ್ ಇದೆ. 200 ಗ್ರಾಮ್ಸ್ಗೆ 120 ರುಪೀಸ್ ಏನೋ ಇದೆ ಇದ್ರದ್ದು. ಮನೆ ಹತ್ರನೇ ಬರ್ತಾರೆ ವಾರಕ್ಕೊಂದು 3-4 ಸಲ ಪನ್ನೀರು ಮತ್ತು ಮಶ್ರೂಮು ಆಮೇಲೆ ಬೇಬಿ ಕಾರ್ನು ಇದೆಲ್ಲ ಮಾರ್ಕೊಂಡು ಬರ್ತಾರೆ. ಸೊ ಅದನ್ನ ನೋಡ್ತಾ ಇದ್ದೆ, ಯಾವಾಗ ಮ್ಯಾನುಫ್ಯಾಕ್ಚರ್ಡ್ ಆಗಿರೋದು, ಯಾವಾಗ ಡೇಟ್ ಎಕ್ಸ್ಪೈರ್ ಅಂತೆಲ್ಲ ನೋಡ್ತಾ ಇದ್ದೆ. ನನಗೆ ಪನ್ನೀರನ್ನು ಸ್ವಲ್ಪ ತುಪ್ಪಕ್ಕೆ ಹಾಕ್ಕೊಂಡು ಹುರ್ಕೊಂಡು ಅದಕ್ಕೆ ಉಪ್ಪು ಖಾರ ಪುಡಿ ಹಾಕ್ಕೊಂಡು ತಿನ್ನೋಕೆ ಇಷ್ಟ ಅಷ್ಟೇ. ಇನ್ಯಾವ ಬೇರೆ ರೆಸಿಪಿನೂ ನನಗೆ ಇಷ್ಟ ಆಗಲ್ಲ ಪನ್ನೀರಲ್ಲಿ. ಸೊ ಜಸ್ಟ್ ತುಪ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಪನ್ನೀರ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಉಪ್ಪು ಖಾರ ಪುಡಿ ಹಾಕ್ಕೊಂಡು ತಿಂದರೆ ವಿಸ್ಮಯ ಮತ್ತು ಗವಿ ಎಲ್ಲ ತಿಂತಾರೆ. ಈ ಗ್ರೇವಿ ಮತ್ತು ಪಾಲಕ್ ಪನ್ನೀರ್ ಇದೆಲ್ಲ ಮಾಡಿದ್ರೆ ಯಾರಿಗೂ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಹಾಗೇ ಮಾಡ್ಕೊಂಡು ತಿನ್ನೋಣ, ಸಂಜೆ ಸ್ನ್ಯಾಕ್ ಟೈಪ್ ಆಗುತ್ತಲ್ಲ ಅಂತ ಹೇಳಿ ತೊಗೊಂಡಿದ್ದೆ.
ಸಿಂಪಲ್ಲಾಗಿ ಇವತ್ತು ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮತ್ತು ಕೇಸರಿಬಾತನ್ನ ಮಾಡಿದೆ. ಉಪ್ಪಿಟ್ಟಿಗಿಂತ ಕೇಸರಿಬಾತೇ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿ ಮಾಡಿದ್ರೆ ಕೇಸರಿಬಾತು ತುಂಬಾ ಚೆನ್ನಾಗತ್ತೆ. ಉಪ್ಪಿಟ್ಟಿಗೂ ಕೂಡ ಎಣ್ಣೆನ ಜಾಸ್ತಿ ಹಾಕಿದ್ರೆ ಉಪ್ಪಿಟ್ಟು ಕೂಡ ಚೆನ್ನಾಗತ್ತೆ. ಏನಂದರೆ ಎಣ್ಣೆನ ಜಾಸ್ತಿ ಯಾವ್ದಕ್ಕಾದ್ರೂ ಹಾಕಿದ್ರೆ ಬೈದೇ ಬಿಡ್ತಾರೆ ಎಣ್ಣೆ ಜಾಸ್ತಿ ಆಗುತ್ತೆ ಅಂತ. ಸೊ ಅವ್ರಿಲ್ದಿದ್ದಾಗ ನಾವು ಒಬ್ಬೊಬ್ಬರೇ ತಿಂಡಿ ಮಾಡ್ಕೊಬೇಕಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತೀವಿ. ಆ್ಯಕ್ಚುಲಾಗಿ ಆಯಿಲ್ನ ಜಾಸ್ತಿ ತಿನ್ನಬಾರ್ದು, ಏನು ಮಾಡೋಂಗಿಲ್ಲ, ನಮ್ಮ ನಾಲಿಗೆ ಕೇಳಬೇಕಲ್ಲ, ಟೇಸ್ಟ್ ಬೇಕು ಅನ್ನುತ್ತೆ. ಸೊ ಗವಿಗೂ ಕೂಡ ನಾನು ಒಂದು ಪ್ಲೇಟ್ಗೆ ಉಪ್ಪಿಟ್ಟು ಮತ್ತು ಕೇಸರಿಬಾತ್ ಹಾಕ್ಕೊಟ್ಟಿದ್ದೆ. ಅವನು ಸ್ವಲ್ಪ ಕೈಯಲ್ಲಿ ತಿಂತಾ ಇದ್ದ, ಸ್ವಲ್ಪ ಚಮಚ ಹಿಡ್ಕೊಂಡು ತಿಂತಾ ಇದ್ದ. ಹೆಂಗಾದರೂ ತಿನ್ನಲಿ, ಒಟ್ನಲ್ಲಿ ಅವ್ನು ಹೊಟ್ಟೆ ತುಂಬಬೇಕು ಅಂತ ಅಂದ್ಕೊಂಡೆ. ಅರ್ಧ ಹೊರಗಡೆ ಚೆಲ್ತಾನೆ, ಅರ್ಧ ಅವ್ನು ಹೊಟ್ಟೆ ಒಳಗಡೆಗೆ ತಿಂತಾನೆ. ಅವನು ಕೇಸರಿಬಾತ್ ತಿನ್ನಲೇ ಇಲ್ಲ, ಬರೀ ಉಪ್ಪಿಟ್ಟನ್ನೇ ತಿಂದ. ಅದೇ ನಮ್ಮ ಮನೇಲಿ ನಂಗೆ ಸ್ವೀಟ್ ತಿನ್ನೋದೇ ಕಡಿಮೆ, ತಿಂದರೆ ನಾನು ಒಬ್ಬಳೇನೆ. ವಿಸ್ಮಯನೂ ಅಷ್ಟು ಸ್ವೀಟ್ ತಿನ್ನಲ್ಲ, ಗವಿನೂ ಅಷ್ಟು ಸ್ವೀಟ್ ತಿನ್ನಲ್ಲ, ಅಂತೂ ತಿನ್ನೋದೇ ಇಲ್ಲ. ಹಿಂಸೆ ಮಾಡಿದ್ದೀನಿ, ತಿನ್ನಿ ಅಂತ ಹೇಳಿ ಹಿಂಸೆ ಮಾಡಿ ಕೊಟ್ಟರೆ ಮಾತ್ರ ತಿನ್ನೋದು, ಇಲ್ಲಾಂದರೆ ಅವರು ತಿನ್ನಲ್ಲ. ಸೊ ನಾನು ಮತ್ತು ಗವಿ ಇಬ್ಬರೂ ಕೂಡ ಉಪ್ಪಿಟ್ಟು ಮತ್ತು ಕೇಸರಿಬಾತನ್ನ ತಿಂತಾಯಿದ್ವಿ. ವಿಸ್ಮಯ ಆಲ್ರೆಡಿ ತಿಂದುಬಿಟ್ಟು ಸ್ಕೂಲ್ಗೆ ಹೋಗಿದ್ರು. ಸೊ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಂದರೆ ನಮಗೆ ಸ್ವಲ್ಪ ಕೆಲಸನೂ ಜಾಸ್ತಿ ಅಂತಲೇ ಹೇಳ್ಬೋದು. ಸೊ ಗವಿ ಕೂಡ ಆಟ ಆಡಿಕೊಂಡು ತಿಂತಾ ಇದ್ದ. ನಾನು ಹಾಗೆ ತಿಂದು ಎಲ್ಲ ಫುಲ್ ಕೆಲಸ, ಮನೇಲಿ ಮಾಮೂಲಿ ಕೆಲಸ ಇದ್ದೇ ಇರುತ್ತಲ್ಲ, ಎಲ್ಲ ಕೆಲಸನೂ ಮುಗಿಸ್ಕೊಂಡೆ. ಸೊ ಎಲ್ಲ ಕೆಲಸ ಮುಗಿಸಾದ್ಮೇಲೆ ಆ್ಯಸ್ ಯೂಶ್ವಲ್ ಊಟದ ಟೈಮ್ ಬಂದೇ ಬಿಡ್ತು. ಊಟದ ಟೈಮಿಗೆ ಲೈಟಾಗಿ ತರಕಾರಿ ಸಾಂಬಾರು ಮಾಡ್ಕೊಂಡಿದ್ದೆ. ಏನಿಲ್ಲ, ಮುಳ್ಗಾಯಿ, ಆಲೂಗೆಡ್ಡೆ, ಕ್ಯಾಪ್ಸಿಕಮ್ ಮತ್ತು ಕಾಳನ್ನ ಹಾಕ್ಬಿಟ್ಟು ಒಂದೊಳ್ಳೆ ತರಕಾರಿ ಸಾಂಬಾರು ಮಾಡ್ಕೊಂಡಿದ್ದೆ. ಊಟ ಎಲ್ಲ ಮುಗ್ದಾಯಿತು. ಸಂಜೆ ಒಂದು 6 ಗಂಟೆ ಆಯಿತು ಅನಿಸುತ್ತೆ. ಅಮ್ಮ ಹಲಸಿನಣ್ಣು ತೊಗೊಂಬಂದರು. ಅದನ್ನೆಲ್ಲ ನಾವು ಕೂತ್ಕೊಂಡು ಬಿಡಿಸ್ಕೊಂಡು ತಿಂತಾ ಇದ್ವಿ. ನಮ್ಮ ಗವಿ ಚಡ್ಡಿ ಹಾಕ್ತಿದ್ರು ಪರವಾಗಿಲ್ಲ, ಇವತ್ತು ಹಲಸಿನಣ್ಣು ತಿಂದು ಮುಗಿಸ್ಲೇಬೇಕು ಅಂತ ಹೇಳಿ ಒಂದು ಹಲಸಿನಣ್ಣು ತೊಗೊಳ್ಳೋನು, ಅರ್ಧ ತಿನ್ನೋನು, ಅರ್ಧ ಎಸೆಯೋನು, ಅದೇ ಥರ ಮಾಡ್ತಾಯಿದ್ದ. ಹೆಂಗಾದರೂ ತಿನ್ನಲಿ, ಒಟ್ಟಿನಲ್ಲಿ ತಿನ್ನಲಿ ಅಂತ ಹೇಳಿ ನಾವು ಸುಮ್ಮನೆ ಆದ್ವಿ. ಸೊ ಇನ್ನೊಂದು ಹಲಸಿನಣ್ಣನ್ನ ಕೂಡ ವಿಸ್ಮಯ ಅಮ್ಮನ ಮನೆಯಿಂದ ತೊಗೊಂಬಂದ್ಲು. ಅದನ್ನೆಲ್ಲ ಇಟ್ಕೊಂಡು ಕಟ್ ಮಾಡಿಕೊಂಡು ತಿಂತಾ ಇದ್ವಿ. ಮತ್ತು ಹಲಸಿನಣ್ಣು ಬೀಜನ ನಾವು ಎಸೆಯೋದಿಲ್ಲ, ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಶರ್ಟ್ಸ್ಗಳು ತಂದಿದ್ರು ಅಂಗಡಿಯಿಂದ, ಅದನ್ನೆಲ್ಲ ಜೋಡಿಸಿ ಇಡ್ತಾಯಿದ್ರು. ಅಂದರೆ ಯಾವಾಗ ತಂದಿದ್ದು, ಆಗುತ್ತೋ ಇಲ್ವೋ, ಫಿಟ್ಟಿಂಗ್ ಸರಿಯಾಗಿದೆಯೋ, ಈ ಕಲರ್ ಇದು ಚೆನ್ನಾಗಿ ಕಾಣಿಸ್ತಾ ಇದೆಯೋ, ಈ ಕಲರ್ ಚೆನ್ನಾಗಿ ಕಾಣಿಸ್ತಿದೆಯೋ, ಯಾವುದು ಚೆನ್ನಾಗಿ ಕಾಣಿಸ್ದೆ ಎಲ್ಲನೂ ಒಂದು ಕಡೆಯಿಂದ ಕ್ರಾಸ್ ಚೆಕ್ ಮಾಡ್ತಾಯಿದ್ರು. ನಾನು ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೆ. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿರೋದು ತಂದಿದ್ದಾರೆ ಯಾವಾಗಲೂ ಅಂಗಡಿಗೆ ಹೋದಾಗ ನನ್ನ ಕರ್ಕೊಂಡು ಹೋಗೋರು ಸೆಲೆಕ್ಷನ್ ಮಾಡೋಕ್ಕೆ. ಈ ಸಲ ಅವರೇ ತೊಗೊಂಬಂದಿದ್ರು. ಅವ್ರು ಹೆಂಗೆ ಅಂದರೆ ಬರ್ಡೇಗೊಂದು, ಹಬ್ಬಕ್ಕೊಂದು, ಫಂಕ್ಷನ್ಗಳಿಗೆ ಈ ಥರ ತೊಗೊಳೋದಿಲ್ಲ. ಒಂದು ಸಲ ತೊಗೊಂಡು ಇಟ್ಕೊಂಡ್ಬಿಟ್ರೆ ಅವರು ಮತ್ತು ಅದನ್ನೇ ಬರ್ಡೇಗೆ, ಫಂಕ್ಷನ್ಗಳಿಗೆ, ಹಬ್ಬಗಳಿಗೆ ಹಾಕೊತಾರೆ. ನಮ್ಮ ಥರ ಬರ್ಡೇಗೆ ಒಂದು ಪೇರು ಮತ್ತು ಫಂಕ್ಷನ್ಗೆ ಒಂದು ಪೇರು ಆ ಥರ ಅವ್ರು ತೊಗೊಳ್ಳಲ್ಲ. ಒಂದು ಸಲ ತೆಗೆದಿಟ್ಕೊಂಡ್ಬಿಟ್ರೆ ಅದನ್ನು ಎಲ್ಲದಕ್ಕೂ ಅವರು ಹಾಕ್ಕೊಳ್ತಾರೆ. ಸೊ ಅದನ್ನೆಲ್ಲ ನೀಟಾಗಿ ಜೋಡಿಸಿ ನೀಟಾಗಿ ಇಡ್ತಾಯಿದ್ರು. ಅವ್ರಿಗೆ ಒಂದು ಸಪ್ರೇಟಾಗಿ ಅವರು ಒಂದು ಬೀರು ಇಟ್ಕೊಂಡ್ಬಿಟ್ಟಿದ್ದಾರೆ. ಆ ಬೀರಲ್ಲಿ ನಾವೇನು ಮುಟ್ಟೋ ಆಗಿಲ್ಲ. ಸೊ ಹೇಗೋ ಒಟ್ಟಿನಲ್ಲಿ ಕ್ಲೀನಾಗಿ ಇರ್ತಾರೆ. ನನಗಿಂತ ಕ್ಲೀನ್ ಅಂದರೆ ಹರಿನೇನೆ. ಸೊ ಮನೆಯೆಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡ್ಕೊಂಡು ಇರ್ತಾರೆ. ಸೊ ಅಪ್ಪ ಸಕಲೇಶ್ಪುರ ಕೆಲಸ ಮಾಡ್ತಾಯಿದ್ರು. ಅಲ್ಲಿಂದ ಒಂದು ಹಣ್ಣುಗಳು ತಂದಿದ್ರು. ಇದು ಯಾವ ಹಣ್ಣು ಅಂತ ನಿಮಗೆ ಗೊತ್ತಾ? ನನ್ನ ಪ್ರಕಾರ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ. ಇದು ಎಗ್ ಫ್ರೂಟ್ ಅಂತ. ಮತ್ತು ಈಗ ರೆಡ್ ಕಲರ್ ಇದೆಯಲ್ಲ, ಅದು ರೆಡ್ ವಾಟರ್ ಆ್ಯಪಲ್ ಅಂತ, ರೆಡ್ ರೋಸ್ ವಾಟರ್ ಆ್ಯಪಲ್ ಅಂತಾರೆ. ಸೊ ಇನ್ನೊಂದು ಹಳದಿ ಕಲರ್ ಇದೆಯಲ್ಲ, ಅದನ್ನು ಎಗ್ ಫ್ರೂಟ್ ಅಂತಾರೆ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದನ್ನೊಂದು ಸಲ ಜ್ಯೂಸ್ ಮಾಡಿ ಬೇರೆ ವಿಡಿಯೋ ಮಾಡಿ ನಿಮಗೆ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ನ ಕೊಟ್ಬಿಟ್ಟು ನಾನೊಂದು ಬೇರೆ ವಿಡಿಯೋ ಮಾಡ್ತೀನಿ. ಸೊ ಈ ಹಣ್ಣುಗಳೆಲ್ಲ ನೋಡ್ತಾ ಇದ್ದರೆ ಇದೆಲ್ಲ ಹೇಗಿರುತ್ತೆ ಅಂತ ಅನಿಸುತ್ತೆ. ಇದು ಕೂಡ ಅಷ್ಟೇ, ರೆಡ್ ರೋಸ್ ವಾಟರ್ ಆ್ಯಪಲ್ ಅಂತ. ಇದು ತುಂಬಾ ಚೆನ್ನಾಗಿದೆ. ಏನು ಮಾಡಬೇಕು ರೀ ಹಲಸಿನಣ್ಣಲ್ಲಿ? ಹಲಸಿನಣ್ಣಿನ ಜ್ಯೂಸ್ ಮಾಡಬೇಕಾ? ಹೇಗೆ ಮಾಡೋದು? ಏನು ಮಿಕ್ಸಿಗೆ ಹಾಕಬೇಕು? ಹಲಸಿನ ತೊಳೆ ಮಿಕ್ಸಿಗೆ ಹಾಕಬೇಕು. ಆಮೇಲೆ ಹೆಂಗೆ ಇನ್ನೇನು ಹಾಕಂಗಿಲ್ಲ, ಬರೀ ತೊಳೆ ಹಾಕ್ಬಿಟ್ಟು ರುಬ್ಬೋದು ಅಷ್ಟೇ. ಆಮೇಲೆ ಹೌದಾ? ಅದು ಹಲಸಿನ ಹಣ್ಣಿನ ಜ್ಯೂಸು. ಹೊಸ ರೆಸಿಪಿ ಕಂಡುಹಿಡಿದಿದ್ದಾರೆ ನೋಡಿ ಇವರು. ಹಲಸಿನ ಹಣ್ಣಿನ ಜ್ಯೂಸ್ ಮಾಡ್ಕೊಡ್ಬೇಕಂತ ಇವ್ರಿಗೆ. ಮಾಡ್ಕೊಡ್ತೀನಿ, ಕುಡಿತೀರಾ? ಈಗ ರುಬ್ಬಿಟ್ಟು ಕೊಡ್ತೀನಿ, ಕುಡಿದು ಹೋದ್ರೆ ನಾವು ಕುಡಿಯೋಣ. ನಮಗೆ ಬೇಡ ಹಲಸಿನ ಹಣ್ಣಿನ ಜ್ಯೂಸ್. ನಾವೇ ಕುಡಿಯೋಣ ಹಲಸಿನ ಹಣ್ಣಿನ ಜ್ಯೂಸ. ನೀವು ಕುಡೀರಿ. ಇವತ್ತೇ ಫಸ್ಟ್ ಕೇಳ್ತಾ ಇರೋದು.
ನಾವು ಹಲಸಿನ ಹಣ್ಣು ತಿಂದಾದಮೇಲೆ ಹಲಸಿನ ಬೀಜನ ತೆಗೆದು ಇಟ್ಟಿರ್ತೀವಿ. ಸೊ ಹಳ್ಳಿಗಳಲ್ಲಾದರೆ ಅಂಡೆ ಕಾಯ್ತಾ ಇರುತ್ತೆ, ಒಲೆ ಒಳಗಡೆ ಹಾಕಿ ಬಿಟ್ಬಿಟ್ಟು ಅದು ಬೆಂದಾದ್ಮೇಲೆ ತೊಗೊಂಡು ತಿಂತೀವಿ. ಬಟ್ ಸಿಟಿಲಿ ಆದರೂ ಅವಕಾಶ ಇರೋದಿಲ್ಲ, ಹಾಗಾಗಿ ಹರಳೆ ಮೇಲೆ ಹುರ್ಕೊಂಡು ತಿಂತೀವಿ. ಇಲ್ಲ ಅಂದರೆ ಕುಕ್ಕರ್ಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ವಿಷಲ್ ಕೂಗಿಸ್ಕೊಂಡ್ರೆ ಒಂದು ವಿಷಲ್ ತುಂಬ ಚೆನ್ನಾಗಿ, ಮತ್ತು ಇದರಲ್ಲಿ ಪಲ್ಯ ಕೂಡ ಮಾಡ್ಕೊಬೋದು. ಸೊ ನಾನು ಜಸ್ಟ್ ಹರಳೆ ಮೇಲೆ ಹಾಕ್ಕೊಂಡು ಹುರ್ಕೊಂಡು ತಿಂತಾಯಿದ್ದೆ. ಇದರಿಂದ ಏನೇನೆಲ್ಲ ಲಾಭಗಳಿದೆ ಅಂತ ನಾನು ನಿಮ್ಮ ಜೊತೆ ಇವತ್ತು ಹೇಳ್ತೀನಿ, ಶೇರ್ ಮಾಡ್ತೀನಿ. ಇದರಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ, ಮತ್ತು ಇದರಲ್ಲಿ ಹಿಮೋಗ್ಲೋಬಿನ್ನ ಜಾಸ್ತಿ, ರಕ್ತ ಕಣಗಳನ್ನ ಇದು ಜಾಸ್ತಿ ಮಾಡುತ್ತೆ. ಮತ್ತು ಇದರಲ್ಲಿ ವಿಟಮಿನ್ ಎ ಇರೋದ್ರಿಂದ ನಮ್ಮ ಕಣ್ಣಿನ ದೃಷ್ಟಿಗೆ ಇದು ತುಂಬ ಒಳ್ಳೆಯದು ಅಂತಲೇ ಹೇಳಬಹುದು. ಮತ್ತು ಇದರಲ್ಲಿ ನಮ್ಮ ಸ್ಕಿನ್ನು ಸುಕ್ಕುಗಟ್ಟುತ್ತಲ್ಲ, ವ್ರಿಂಕಲ್ ಆಗುತ್ತಲ್ಲ, ಅದನ್ನು ತಡೆಯೋ ಶಕ್ತಿ ಈ ಹಲಸಿನ ಬೀಜದಲ್ಲಿ ಇದೆ ಅಂತ ಹೇಳ್ಬೋದು. ಮತ್ತು ಇದು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಅಂತಲೂ ಕೂಡ ಹೇಳಬಹುದು. ಇದು ಮಸಲ್ಸ್ ಸ್ಟ್ರೆಂತನ್ನ ಹೆಚ್ಚಿಸುತ್ತೆ, ಮತ್ತು ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ, ಹಾಗೆ ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಹಾಗೆ ಇದರಲ್ಲಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇರೋದ್ರಿಂದ ಇದು ದೇಹಕ್ಕೆ ಒಳ್ಳೆಯದು, ಮತ್ತು ಕಣ್ಣಿಗೂ ಕೂಡ ಒಳ್ಳೆಯದು ಅಂತ ಹೇಳ್ಬೋದು. ಇಷ್ಟೆಲ್ಲ ಆರೋಗ್ಯಕರ ಗುಣಗಳಿರೋ ಹಲಸಿನ ಬೀಜನ ಎಸಿಬಾರ್ದು. ನಾವು ಯಾವಾಗಾದರೂ ಹಲಸಿನ ಹಣ್ಣು ತಂದಾಗ, ಅದು ಸಿಗೋದೇ ಸೀಸನಲ್ಲಿ ತಂದಾಗ ಇದನ್ನು ತಿನ್ನಿ ಅಂತ ನಾನು ಹೇಳ್ತೀನಿ. ನಾವಂತೂ ಹಲಸಿನ ಬೀಜನ ಸಾಂಬಾರಿಗೆ ಹಾಕ್ಕೊಂಡು ತಿಂತೀವಿ, ಈ ಥರ ಹುರ್ಕೊಂಡು ಕೂಡ ತಿಂತೀವಿ. ನೆಕ್ಸ್ಟ್ ಟೈಮ್ ಯಾರಾದರೂ ಹಲಸಿನ ಬೀಜನ ಎಸೆಯಬೇಕಾದ್ರೆ 100 ಸಲ ಯೋಚನೆ ಮಾಡಿ ಎಸಿರಿ, ಯಾಕಂದರೆ ಇದರಲ್ಲಿ ತುಂಬ ಆರೋಗ್ಯಕರ ಗುಣಗಳಿದೆ. ಸೊ ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.